ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆ ಸಲಗರ ಗ್ರಾಮದ 2023-24ರಲ್ಲಿ ಇರುವ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮಾಡಿರುವುದನ್ನು ಖಂಡಿಸಿರುವುದರಿಂದ ನನ್ನ ಮೇಲೆ ಸುಳ್ಳು ಎಫ್ಐಆರ್ ದಾಖಲು ಮಾಡಿದ್ದಾರೆ ಎಂದು ಕಮಲಾಪುರ ತಾಲೂಕಿನ ಕೆಆರ್ಎಸ್ ಪಕ್ಷದ ತಾಲೂಕಾಧ್ಯಕ್ಷ ಸಿದ್ಧಾರ್ಥ ಮೀಸಿ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ನಮ್ಮ ಪಕ್ಷದ ವತಿಯಿಂದ ವಿಕೆ ಸಲಗರ್ ಗ್ರಾಮದಲ್ಲಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾತನಾಡಿದಾಗ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಚರಂಡಿ ಇಂತಹ ಇನ್ನೂ ಹಲವಾರು ಸಮಸ್ಯೆಗಳು ಕಂಡು ನಾವು ಅವುಗಳ ವಿರುದ್ಧ ತನಿಖೆ ಮಾಡಿದ್ದು, ಸದರಿ ಯಾವುದೇ ಕಾಮಗಾರಿ ಮಾಡದೆ ಬಿಲ್ಗಳನ್ನು ಎತ್ತಿಕೊಂಡಿರುತ್ತಾರೆಂದು ತಿಳಿದು ಬಂದಿರುತ್ತದೆ. ಇದರಿಂದಾಗಿ ನಾನು ಸದರಿ ಕಾಮಗಾರಿಗಳಲ್ಲಿ ನಡೆದಿರುವ ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತಿದ್ದು, ಇದರಿಂದ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆಂದು ತಿಳಿಸಿದ್ದಾರೆ. ಅಲ್ಲಿ ಕಾಮಗಾರಿ ಯಾವುದೂ ಆಗಿರೋದಿಲ್ಲ. ಹಾಗಾಗಿ ನಾನು ಲೈವ್ ಮುಖಾಂತರ, ಫೇಸ್ಬುಕ್ ಲೈವ್ ಮುಖಾಂತರ ಅಲ್ಲಿ ಹೋಗಿ ಲೈವ್ ಮಾಡ್ತಾ ಇರ್ತೀನಿ. ಈಗ ವಿಕೆ ಸಲಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹಾಗೆ PDO ಅವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ PDO ಅವರ ಒಪ್ಪಿಗೆ ಮೇರೆಗೆ ಅವ್ರು ಹೋಗಿ ನನ್ನ ಮೇಲೆ ಒಂದು FIR ಮಾಡಿರ್ತಾರೆ ಸರ್. ಏನಂತೇಳಿ ಭ್ರಷ್ಟಾಚಾರ ಅವ್ರು ಎಸಗಿದ್ದಕ್ಕೆ ನಾನು ಧ್ವನಿ ಎತ್ತಿರ್ತೀನಿ ಸರ್. ಪ್ರತಿಯೊಂದು ಫೇಸ್ಬುಕ್ ಲೈವ್ ಇದೆ ಸರ್, ನಂದಲ್ಲಿ ಇರುವಂಥ ದಾಖಲಾತಿಗಳು ಮಾಡಿರ್ತೀನಿ. ವಿದೌಟ್ ಇನ್ಫಾರ್ಮೇಷನ್ ಇಲ್ಲದೆ ಅವರು ಯಾವುದೇ ಇನ್ಫಾರ್ಮೇಷನ್ ನಂಗೆ ಕೊಡದೆ ಹೋಗಿ FIR ಮಾಡಿಬಿಟ್ಟು 11 ತಾರೀಕಿಗೆ FIR ಆಗಿದೆ ಸರ್. ನನ್ನ ಮೇಲೆ 11 ತಾರೀಕಿಗೆ FIR ಆಗಿರ್ತದೆ. ಬಟ್ ಅವ್ರು ನನಗೆ 15 ತಾರೀಕಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಸಿದ್ಧಾರ್ಥ ಅವ್ರಿಗೆ ನಿಮ್ಮ ಮೇಲೆ FIR ಆಗ್ಯದ ಬರ್ರಿ ಅಂತೇಳಿ. FIR ಆದ ತಕ್ಷಣ 15 ತಾರೀಕಿಗೆ ಹೇಳ್ತಾರೆ, 11 ತಾರೀಕಿಗೆ FIR ಆಗಿರ್ತದೆ ಸರ್. ಆ ನಂತರ ನಾನು ಹೋಗಿ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳ್ತಾ ಇರ್ತೀನಿ, ಏನು ವಿಷಯ ಸರ್, ಯಾವ ಬಗ್ಗೆ ಅಂತ ಕೇಳ್ತಾ ಇರ್ತೀನಿ ಸರ್. ಅವ್ರು ಹೇಳ್ತಾರೆ, ನೀವು ಈ ರೀತಿ ಅವ್ರ ಕೈ ಹಿಡ್ಜೋಗಿರಿ, ಅವಕ್ಷ ಶಬ್ದದಿಂದ ಬೈದಿರಿ, ಮೀಟಿಂಗ್ ಮಾಡಿಕೊಟ್ಟಿಲ್ಲ ಅಂತೇಳಿ ಅವ್ರು ಒಂದು ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳ್ತಾರೆ ಸರ್. ಅಲ್ಲಿರುವಂಥದ್ದು 11 ಗಂಟೆಗೆ ಅವ್ರು ಹೇಳಿದ್ದು ಸರ್. 11 ಗಂಟೆಗೆ ಹೇಳ್ತಾರೆ. 11 ಗಂಟೆಗೆ ನಾನು ಫೇಸ್ಬುಕ್ ಲೈವ್ ಇದೆ ಸರ್. ಹಾಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ನಾನು ಅದು ದಾಖಲಾತಿಗಳು ತೋರಿಸ್ತೀನಿ ಸರ್. ಅವ್ರು ತೋರಿಸ್ಬೇಕಂತರ ಇಲ್ಲಿ 11 ಗಂಟೆಗೆ ಹೇಳಿದ್ದಾರೆ ಸರ್. ಅಲ್ಲಿಂದ ಏನು ಗ್ರಾಮ ಪಂಚಾಯತಿಯಲ್ಲಿರುವಂಥ CC ಕ್ಯಾಮ್ರಾಗಳು ಅಲ್ಲಿ ಏನಿದಾವ ಅವು ದಾಖಲಾತಿ ತರಿಸ್ಬಿಟ್ಟು ಪರಿಶೀಲನೆ ಮಾಡಿ ನನ್ನ ಮೇಲೆ ಒಂದು FIR ಮಾಡಬೇಕಿತ್ತಲ್ಲ ಸರ್. ಹಾಗಾಗಿ ನೀವು ಡೈರೆಕ್ಟಾಗಿ FIR ಮಾಡಿದ್ರಿ ಅಂತ ಕೇಳ್ತೀನಿ ಸರ್. ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ರಿ ಇದು SP ನಿಂದೇ ಬಂದದ ಇದು ಕಂಪ್ಲೇಂಟು, SP ನಿಂದೇ ಅವ್ರು ತರಿಸ್ಕೊಂಡು ಮಾಡಿದ್ದಾರೆ, ಅದು ನಮಗೇನು ಹೇಳಿಲ್ಲ, ಈಗ ಏನಾಗಿಲ್ಲ, ಇದು B ರಿಪೋರ್ಟ್ ಹಾಕಿ ಇಲ್ಲೇ ಇದು ಮಾಡೋಕ್ಕಾಗುತ್ತದ ಅಂತ ಹೇಳ್ತಾರೆ ಸರ್ ಅವರು. ಅಲ್ಲ ಸರ್, ಇಲ್ಲಿ ನನ್ನ ಬಳಿ ದಾಖಲಾತಿಗಳದೋ ಎಲ್ಲ ಕೊಟ್ಟಿರ್ತೀನಿ ಸರ್. ಅವ್ರಿಗೆ ಎಲ್ಲ ಕೊಟ್ಟಾದ ಮೂಲಕ ಅಲ್ಲಿಂದ ಸ್ಥಳೀಯ ನಮ್ಮ ವಿಕೆ ಸಲಗರ್ ಗ್ರಾಮ ಪಂಚಾಯತಿ ನೇಂಬರ್ಗಳಿಗೆ 2-3 ಅವ್ರು ಕರೆಸ್ಬಿಟ್ಟು ಕೇಳ್ತಾರೆ, ಸಿದ್ಧಾರ್ಥ ಹಿಂಗೆ ಅಂದು ನಿಜ ಇರ್ತದ ನಿಲ್ವಾ ಅಂತೇಳಿ. ಅವ್ರು ಹೇಳ್ತಾರೆ ಸರ್, ಅಲ್ಲಿ ಆ ಸಿದ್ಧಾರ್ಥ ಆ ರೀತಿ ಏನು ಮಾತಾಡಿಲ್ಲ, ಅದೇ ರೀತಿ ಯಾವುದೋ ರೀತಿ ನಡೆದಿಲ್ಲ ಸರ್ ಅಂತ ಅವ್ರು ಹೇಳಿರ್ತಾರೆ ಸರ್. ಅದಕ್ಕಾಗಿ ಅದು 11 ತಾರೀಕಿಗೆ ನನ್ನ ಮೇಲೆ FIR ಆದರೂ ಕೂಡ ಅವ್ರು ಯಾವುದೇ ರೀತಿ ಕ್ರಮ ತೊಗೊಳ್ಳಲ್ಲ ಸರ್. ಅವರು ಅಲ್ಲಿಗೆ ನಿಂದ್ರಿಸಿರ್ತಾರೆ, ನಂಗೆ B ರಿಪೋರ್ಟ್ ಹಾಕ್ತೀನಿ ಸಿದ್ಧಾರ್ಥ ಅವ್ರೆ ಅಂತ ಹೇಳ್ತಾರೆ ಸರ್. ಇಲ್ಲಿವರೆಗೂ ಅವ್ರ ಮೇಲೆ B ರಿಪೋರ್ಟು ಹಾಕೋದಿಲ್ಲ, ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಕ್ರಮನೂ ತೊಗೊಂಡಿಲ್ಲ ಸರ್ ಅವ್ರ ಮೇಲೆ. ಹಾಗಾಗಿ ಈ ಪತ್ರಿಕೆಗೋಷ್ಠಿ ಮುಖಾಂತರ ನಾನು ಹೇಳೋಕ್ಕೇನು ಬಯಸ್ತಾ ಇದ್ದೀನಿ, ಭ್ರಷ್ಟಾಚಾರ ಅವರು ಎಸಗಿದ್ದು, ನಾನು ಅದನ್ನು ಹೊರಗಡೆ ಬಯಲಿಕ್ಕೆ ತರ್ತಾ ಇದ್ದು, ಹಾಗಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿ ಹಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಕಾಮಗಾರಿಗಳಾಗಿದ್ದರೂ ನಾನು ಅದಕ್ಕೆ ಧ್ವನಿ ಎತ್ತಾ ಇದ್ದೀನಿ ಸರ್. ಯಾವುದೇ ರೀತಿಯಿಂದ ಅಲ್ಲಿ ಕಾಮಗಾರಿ ಆಗ್ತಾ ಇಲ್ಲ ಸರ್ ಕರೆಕ್ಟಾಗಿ. ಆ ರೀತಿಯಿಂದ ಭ್ರಷ್ಟಾಚಾರ ಅವರು ಎಸಗುತ್ತಿದ್ದು ನಾನು ಧ್ವನಿ ಎತ್ತಾ ಇದರಿಂದ ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿದ್ರೆ ಇವನು ಗಪ್ಪ ಕುಂದಿರ್ತಾನೆ, ಇಲ್ಲಿಗೆ ಇವನಿಗೆ ಇದು ಮಾಡ್ಸಮ್ಮಂತೇಳಿ, ಮೆತ್ತಗೆ ಮಾಡಮ್ಮಂತೇಳಿ ಇದೊಂದು ನನ್ನ ಮೇಲೆ ಸುಳ್ಳು FIR ಮಾಡಿರ್ತಾರೆ ಸರ್. ಅದು ನಾವು ಪತ್ರಿಕೆಗೋಷ್ಠಿಗೆ ನಾನು ಬರೋ ಉದ್ದೇಶ ಏನಂತಂದ್ರೆ ಸರ್, ಇಂಥ ಭ್ರಷ್ಟಾಚಾರಗಳಿಗೆ ಕೂಡಲೇ ಇದು ನಿಲ್ಲಿಸಬೇಕು. ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಿದ್ದೀನಿ ಸರ್. ಪ್ರತಿಯೊಂದು ಮಕ್ಕಳ ಸ್ಕೂಲ ಡೆವಲಪ್ಮೆಂಟಿಗೋಸ್ಕರ ಗ್ರೌಂಡ್ ಆಗಿರ್ಬೋದು, ಶಾಲೆಯಲ್ಲಿ ಹಾಗೆ ಮಕ್ಕಳಿಗೆ ಶೌಚಾಲಯನೂ ಕೂಡ ಇರೋದಿಲ್ಲ ಸರ್. ಶೌಚಾಲಯ ಮಾಡಿಸಿರ್ತೀನಿ, ಗ್ರೌಂಡಿಗೆ ಮಣ್ಣು ಹಾಕಿಸಿರ್ತೀನಿ, ಮಕ್ಕಳಿಗೆ ಸಿಗಬೇಕಾದ ಸೌಲಭ್ಯ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡಿಟ್ಕೋತೀನಿ ಸರ್. ನಾನು ಹೋರಾಟ ಮಾಡಿಬಿಟ್ಟು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದೋಬಸ್ತ್ ಕರೆದು ಬಿಟ್ಟು ಅಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ರೀತಿಯಿಂದ ಅಲ್ಲಿ ಸೌಕರ್ಯ ನಾನು ಒದಗಿಸ್ಕೊಡ್ತಾ ಇರೋದ್ರಿಂದ ಅವರಿಗೆ ಭ್ರಷ್ಟಾಚಾರ ಎಸಗಕ್ಕೆ ಆಗ್ತಾ ಇಲ್ಲ ಸರ್. ಯಾಕಂತಂದ್ರೆ ಫೇಸ್ಬುಕ್ ಲೈವ್ ಫೇಸ್ಬುಕ್ ಲೈವೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಂಥದ್ದೊಂದು ಸುಳ್ಳು ಆರೋಪ ಮಾಡಿರ್ತಾರೆ ಸರ್. ತಮ್ಮ ಪತ್ರಿಕೆ ಮುಖಾಂತರ ನಾನು ಹೇಳಕ್ಕೆ ಒಂದೇ ಬಯಸ್ತಾ ಇದ್ದೀನಿ, ತಾವು ಇದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಇದೊಂದು ತುಂಬ ಇದಕ್ಕೆ ನನಗೆ ಯಾವುದೇ ರೀತಿಯಿಂದ ನನ್ನ ಮೇಲೆ ಆರೋಪ ಇದು ಸುಳ್ಳಿದೆ, ತಾವು ಇದಕ್ಕೆ ದಯವಿಟ್ಟು ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಗೊಳಿಸ್ತಾ ಇದ್ದೀನಿ. ಜೈ KRS ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಅವರು ಆರೋಪ ಮಾಡಿರುವಂಥ ಟೈಮ್ ಸರ್ 11 ಗಂಟೆ ಮೇಲ್ಪಟ್ಟದ ರೀ. ಏನು ಟೈಮ್ ದಾಖಲಾಗ್ಯಾರಲ್ರಿ ಅವರು, ಆ ಸಮಯದಾಗ ಇವ್ರು ಫೇಸ್ಬುಕ್ ಲೈವ್ ಇದ್ದರು ಸರ್. ಅವರು ಆ ಫೇಸ್ಬುಕ್ ID ಕೂಡ ನಿಮ್ಮ ಇದರಲ್ಲಿ ಹಾಕಿದ್ದೀವಿ ಸರ್, ಅದು ತಾವು ಕೂಡ ನೋಡ್ಬೋದು. ಇಲ್ಲ ಸರ್, ಅವ್ರು ಆರೋಪಿಸಿದಾರಲ್ಲ ಸರ್. ಅಂದರೆ ನಾವು ಈ ಥರ ಇವರು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಈ ಥರ ಆರೋಪ ಏನು ಮಾಡಿದಾರಲ್ರಿ, FIR ಒಳಗೆ ಏನು ಟೈಮ್ ದಾಖಲಿಸ್ಯಾರಲ್ಲ ಸರ್, ಆ ಸಮಯದಾಗ ಇವರು ಫೇಸ್ಬುಕ್ ಲೈವ್ ಇದ್ದರು ಸರ್. ಸರ್ 11 ಗಂಟೆಗೆ ಸರ್. ಅವರು ಸರ್ 11:30 ತನಕ ಸರ್.
ಪ್ರಾಕ್ಟಿಕಲ್ ಆಗಲ್ಲ ಲೈವ್ ಇದೆ. ಆ ಲೈವ್ ಮುಖಾಂತರ ಅವರು ಇದು ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು PSS ಸರ್ನು ಅದೇ ಅಂದ್ರಿ, ಇಲ್ಲಿ ಇರೋದಮ್ಮ ನೀನು ಟೈಮಿಂಗ್ ಹಾಕಿದಿ ಅದೇ ಟೈಮಲ್ಲಿ ಇವ್ರು ಲೈವ್ ಇದೆ ಇದು ಹೆಂಗಮ್ಮ ಅಂತ ಅವ್ರು ಕೇಳ್ಯಾರ ಸರ್. ನಾವು ಹೋದ್ಮೇಲೆ ಕೇಳ್ಯಾರ, ಫೋನ್ ಹಚ್ಬಿಟ್ಟು ಕೇಳ್ಯಾರ ಸರ್. ಅಲ್ಲಿ ಕೇಳಿದ ಮೂಲಕ ಅದು ಇಲ್ರಿ ಸರ್ ನಾವು ಆಮ್ಯಾಗ ನೋಡಮ್ರಿ ಹಂಗ್ರಿ ಹಿಂಗ್ರಿ ಅಂತೇಳಿ ಅದು ಅಲ್ಲಿಗೆ ಹೋಲ್ಡ್ ಮಾಡ್ಯಾರ ಸರ್ ಅವರು. ಆಯ್ತಪ್ಪ ಸಿದ್ಧಾರ್ಥ ಇದು ಏನೂ ಇಲ್ಲ, ಇದು ಇಲ್ಲೇ ಬಿ ರಿಪೋರ್ಟ್ ಹಾಕಿ ಮುಗಿಸಮಿ ಅಂತ ಹೇಳಿದ್ರು ಸರ್. ಅದು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಡೆದಿಲ್ಲ ಸರ್.